ಸಾಮಾನ್ಯವಾಗಿ ಮನುಷ್ಯನಿಗೆ ಸುಖದ ಬಗ್ಗೆ ಆಸೆ ಇರುತ್ತೆ, ಅಧಿಕಾರದ ಬಗ್ಗೆ ಆಸೆ ಇರುತ್ತೆ, ಶ್ರೀಮಂತಿಕೆಯ ಬಗ್ಗೆ ಆಸೆ ಇರುತ್ತೆ. ಆದರೆ ಇದನ್ನೆಲ್ಲ ಕಿತ್ತೆಸೆದು ಇದು ಉಸಿರು ಕಟ್ಟಿಸೋ ವಾತಾವರಣ ಅಂತ ಹೇಳಿ ಹೊರಗೆ ಬಂದವರು ಸುಬ್ರಹ್ಮಣ್ಯ ರಾಜ ಅರಸ್. ಅವರ ಕಾವ್ಯನಾಮ ಚದುರಂಗ ಅಂತ. ಇವರು 1916ರಲ್ಲಿ ಕಲ್ಲಹಳ್ಳಿಯಲ್ಲಿ ಹುಟ್ಟಿದವರು. ಅರಸು ಮನೆತನಕ್ಕೆ ಸೇರಿದವರು. ಕನ್ನಡದ ಸಂದರ್ಭದಲ್ಲಿ ನಡೆದಂಥ ಎಲ್ಲ ಚಳವಳಿಗಳಲ್ಲೂ, ನವೋದಯದಲ್ಲಿ, ಪ್ರಗತಿಶೀಲರಲ್ಲಿ ಮತ್ತು ನವ್ಯ ಚಳವಳಿಗಳಲ್ಲಿ ಎಲ್ಲದರಲ್ಲೂ ಈತ ಭಾಗಿಯಾದರು. ಚದುರಂಗರು ಬರೆದ ಅನೇಕ ಕಥೆಗಳು ಸಂಕಲನಗಳಾಗಿ ಹೊರಗಡೆ ಬಂದಿವೆ. ಸ್ವಪ್ನ ಸುಂದರಿ, ಬಣ್ಣದ ಬೊಂಬೆ, ಶವದ ಮನೆ, ಮೃಗಯ, ಮೀನಿನ ಹೆಜ್ಜೆ ಹೀಗೆ ಹೇಳ್ಬೋದು. ಅದರಲ್ಲಿ ಶವದ ಮನೆ ಅನ್ನುವಂಥ ಒಂದು ಕೃತಿ ಕಥೆ, ಇದನ್ನು ರೇಡಿಯೋ ನಾಟಕವಾಗಿ ಮಾರ್ಪಡಿಸಿದ್ರು ಮತ್ತು ಆ ದಿನಗಳಲ್ಲಿ ಒಂದು ಸಮರ್ಥ ರೇಡಿಯೋ ನಾಟಕವಾಗಿ ಅದಕ್ಕೆ ಸಿಕ್ಕಂಥ ಬೆಲೆ ಬಹಳ ದೊಡ್ಡದು ಮತ್ತು ಅದು ರಂಗನಾಟಕವಾಗಿ ಕೂಡ ಪ್ರಯೋಗ ಕಂಡಿದೆ. ಇವರ ಕಾದಂಬರಿಗಳಲ್ಲಿ ಮುಖ್ಯವಾಗಿ ಸರ್ವಮಂಗಳ, ಉಯ್ಯಾಲೆ, ಇತ್ತೀಚಿನ ವೈಶಾಖ ತುಂಬ ಜನಪ್ರಿಯ ಆಗಿರುವಂಥವು. ಚದುರಂಗರು ಕೆಲವು ಕವನಗಳನ್ನು ಕೂಡ ಬರೆದಿದ್ದಾರೆ. ಬಹಳ ಮುಖ್ಯವಾಗಿ ಒಳ್ಳೆಯ ನಾಟಕಕಾರ, ಬರೆದಿರೋದು ಬಹಳ ಕಡಿಮೆ ನಾಟಕಗಳು. ಅವರ ಇಲಿಬೋನು ನಾಟಕ ಆ ದಿನಗಳಲ್ಲಿ ಬಂದಂಥ ಹೊಸ ಧಾಟಿಯ ನಾಟಕಗಳಲ್ಲಿ ಒಂದಾಗಿ ತುಂಬ ಪ್ರಸಿದ್ಧವಾಯಿತು. ಕುಮಾರರಾಮ, ಇತ್ತೀಚೆಗೆ ಬಂದಂಥ ಬಿಂಬ ಅನ್ನುವಂಥ ನಾಟಕ, ನಾನೇ ಅದರ ಪ್ರಕಾಶಕಿ ಕೂಡ. ಚದುರಂಗರು ಎನ್ ರಾಯ್ ಅವರ ವಿಚಾರಗಳಲ್ಲಿ ಬಹಳಷ್ಟು ಒಲವಿದ್ದಂಥವ್ರು. ಅದರಿಂದಲೇ ಅವರ ನಾಟಕಗಳಲ್ಲಿ ಅನೇಕ ಪ್ರಗತಿ ಪರವಾದ ಆಲೋಚನೆಗಳನ್ನು ಕಾಣ್ತೀವಿ ಮತ್ತು ಹೊಸ ಆಲೋಚನೆಗಳನ್ನು ಕಾಣ್ತೀವಿ. ಚದುರಂಗರು ಚಲನಚಿತ್ರ ನಿರ್ದೇಶಕರು ಆಗಿ ಕೆಲಸ ಮಾಡಿದ್ದಾರೆ. ಅವರದೇ ಆದ ಸರ್ವಮಂಗಳ ಕೃತಿನ ತೆರೆಗೆ ತಂದರು. ಇದಕ್ಕೆ ಪ್ರಶಸ್ತಿ ಕೂಡ ಬಂತು. ನಾನು ಸಣ್ಣ ಕತೆ ಬರಿಬೇಕು ಅಂತ ಏನಿರಲಿಲ್ಲ. ನಾನು ನನ್ನ ಜೀವನದಲ್ಲಿ ಒಬ್ಬ ಡಾಕ್ಟರ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ಅದಕ್ಕೆ ಇಂಟರ್ಮೀಡಿಯೇಟ್ನಲ್ಲಿ ನಾನು ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ತಗೊಂಡು ಮುಂದಕ್ಕೆ ನನ್ನ ವಿದ್ಯಾಭ್ಯಾಸನ ಆ ಕಡೆ ಹರಿಸ್ಬೇಕು ಅಂತ ಇದ್ದೆ. ಆದರೆ ಕೆಲವರ ಕಥೆಗಳನ್ನು ಓದಿದಾಗ ಮಾಪಸ, ಪಾಶ್ಚಾತ್ಯ ಲೇಖಕರು ಮಾಪಸ, ಓ ಹೆನ್ರಿ, ಟಾಲ್ಸ್ಟಾಯ್, ಗಾರ್ಕಿ ಇಂಥವ್ರ ಕಥೆಗಳನ್ನು ಓದಿದಾಗ, ಮತ್ತು ನಮ್ಮ ಮಾಸ್ತಿ, ಆನಂದ, ಕಡೆಂಗೋಡ್ಲು ಇಂಥವ್ರ ಕಥೆಗಳನ್ನ ಓದಿದಾಗ ನನಗೆ ನಾನು ಯಾಕೆ ಕಥೆ ಬರೀಬಾರ್ದು ಅಂತ ಮನಸ್ಸಾಯಿತು. ಅದರಿಂದ ಎಲ್ಲೋ ಒಂದು ಕಡೆ ಕಥೆ ಕಾದಂಬರಿಗಳ ಕಡೆ ನನ್ನ ಮನಸ್ಸು ತಿರುಗಿದ್ದು ಸುಮಾರು 1945ರಿಂದ ಅಂತ ಕಾಣ್ತದೆ. ಬಹಳ ಇಷ್ಟ ಆದದ್ದು ಅಂತಂದರೆ ಮೊದಲು ನನಗೆ ಕಥೆಗಳೇ, ಸಣ್ಣ ಕಥೆಗಳೇ. ಬರ್ತಾ ಬರ್ತಾ ಅದು ಒಂದು ಚಿಕ್ಕ ಚೌಕಟ್ಟಲ್ಲ, ಆ ಚಿಕ್ಕ ಚೌಕಟ್ಟಲ್ಲಿ ಈ ಮಿನಿಯೇಚರ್ ಪೇಂಟಿಂಗ್ ಇದ್ದ ಹಾಗೆ ಅಲ್ಲಿ ಒಂಥರ ಒಂದು ಘಟನೆನ ಒಂದು ಚೌಕಟ್ಟಿನಲ್ಲಿ ಅದನ್ನು ಒಂದು ಮಿತಿಯಲ್ಲಿ ಅದನ್ನು ಹೇಳ್ಬಿಡ್ಬೋದು. ಅದು ಒಂದು ದಿನದಲ್ಲಿ ಬರಿಬೋದು, ಒಂದು ಗಂಟೆಯಲ್ಲಿ ಬರಿಬೋದು, ಒಂದು 2 ದಿನದಲ್ಲಿ ಬರೆದು ಬಿಡ್ಬೋದು. ಅದರಿಂದ ಒಂದು ಹಿಡಿತಕ್ಕೆ ಸಿಕ್ತಂತಹ ಇದು ಒಂದು ಘಟನೆ, ಒಂದು ಸಂಗತಿ, ಯಾರೋ ಹೇಳಿದಂಥ ವಿಚಾರ, ಎಲ್ಲೋ ನೋಡಿದ ಒಂದು ಅನುಭವಿಸೋದು, ಒಂದು ಬದುಕನ್ನು ಒಂದು ಸಾರಾಂಶ, ಯಾವುದೋ ಏನೋ ಒಂದು ನಮ್ಮ ಮನಸ್ಸನ್ನು ತಟ್ಟಿದ್ದು, ಆ ಗಳಿಗೆ ತಟ್ಟಿದ್ದು, ಅದು ಸಣ್ಣ ವಿಚಾರ ಒಂದು ಸಣ್ಣ ಕಥೆಯಾಗಿ ಅದು ಮೂಡ್ತದೆ. ಪ್ರೀತಿಗೂ ಮೋಹಕ್ಕೂ ವ್ಯತ್ಯಾಸ ಇದೆ. ಈ ಮೋಹ ಅನ್ನೋ ಮಾತು ಬಂದಾಗಲೇ ನಾವು ಈಗ ಕೈಗೆತ್ಕೊಂಡಿರುವಂಥ ಬಂಗಾರದ ಗೆಜ್ಜೆ ಕಥೆಗೆ ಒಂದು ಹೊಸ ಆಯಾಮ ಸಿಗತ್ತೆ ಅನಿಸುತ್ತೆ. ರತ್ನ, ನೀನಿವತ್ತು ತುಂಬ ಸೊಗಸಾಗಿ ಕಾಣ್ತಿದ್ಯಾ ನೋಡು. ಹೋಗಿ ಬರೀ ಮಾತನ್ನ ಪುಟ್ನಂಜಿ, ಬಾಯೆಲ್ಲ ಅಪರಂಜಿ ಅನ್ನೋ ಹಾಗಾಯ್ತು ನಿಮ್ಮ ಮಾತು. ಯಾಕೆ ಹಾಗೆ ಹೇಳ್ತಿ? ಅಲ್ಲ,
ಈ ಬಿಸಿಲಲ್ಲಿ ಒಂಟಿ ಕೊಪ್ಪಲಿಂದ ಇಲ್ಲಿ ತನಕ ನನ್ನ ನಡ್ಸ್ಕೊಂಡು ಬಂದ್ಬಿಟ್ಟು ಈಗ ನೀನು ಹಾಗಿದ್ದೀಯಾ ಹೀಗಿದ್ದೀಯಾ ಅಂತ ಹೊಗಳಿ ಬಿಟ್ರೆ ನನ್ನ ಆಯಾಸ ಎಲ್ಲ ಪರಿಹಾರ ಆಗೋಗ್ಬಿಡುತ್ತೆ ಅಂದ್ಕೊಂಡ್ರೇನು? ಅಲ್ವೇ, ನಿನ್ನ ನಡೆಸ್ಬೇಕು ಅನ್ನೋದೇ ನನ್ನ ಆಸೆನೇನೆ ಅಲ್ಲ. ಈ ಬಡ ಗುಮಾಸ್ತನಿಗೆ ನಿನ್ನನ್ನು ಶಾಪಸನ್ನಲ್ಲಿ ಕರ್ಕೊಂಡು ಹೋಗೋ ಯೋಗ್ಯತೆ ಇಲ್ಲದೇ ಇದ್ರು ಏನೋ ಬಸ್ನಲ್ಲಾದರೂ ಬರ್ಬೋದಾಗಿತ್ತು. ಆದರೆ ಇದ್ದ ದುಡ್ಡಿನಲ್ಲಿ ಉಡುಗೊರೆ ತಗೊಂಡ್ವಲ್ಲ, ಇನ್ನೆಲ್ಲಿ ಬರೋದು? ಅಲ್ಲ, ಆ ತಿಪ್ಪೇಸ್ವಾಮಿ ಮನೆಗೆ ಇವತ್ತು ಹೋಗಲೇಬೇಕಾ? ಹೋಗಲೇಬೇಕು ಅಂತ ಏನು ಇರಲಿಲ್ಲ. ಆದರೆ ಆ ಕಾಂಟ್ರಾಕ್ಟರ್ ತಿಪ್ಪೇಸ್ವಾಮಿ 4 ಜನಕ್ಕೆ ಬೇಕಾಗಿರೋ ವ್ಯಕ್ತಿ. ನಾಳೆ ನಮ್ಮ ಕೆಲಸಕ್ಕೂ ಯಾವುದಕ್ಕಾರು ಬಂದಾನು. ಅದು ಅಲ್ಲದೆ ಅವನೇ ಖುದ್ದಾಗಿ ಮನೆಗೆ ಬಂದು ಅವನ ಮಗಳ ನಾಮಕರಣಕ್ಕೆ ಕರೆದಾಗ ಹೋಗದೆ ಇರೋಕ್ಕಾಗತ್ತೇನೆ? ನೋಡಿ, ಆ ತಿಪ್ಪೇಸ್ವಾಮಿ ಮನೆ ಇನ್ನೂ ಎಷ್ಟು ದೂರ ಇದೆ ಅಂತ ದಯವಿಟ್ಟು ಹೇಳಿ. ನೋಡು, ಆ ಹಸಿರು ಮನೆ ಕಾಣುತ್ತೆ ನೋಡು, ಹಾ ಅದರ ಮುಂದೆ ಹಾಗೆ ಹೋಗುತ್ತೆ ನೋಡು ಹಾದಿ. ಆ ಹಾದಿನಲ್ಲಿ ಹೋಗಿ ಬಲಗಡೆ ತಿರುಗಬೇಕು. ಬಲಗಡೆ ತಿರುಗಿ ಸೀದಾ ಮುಂದಕ್ಕೆ ಹೋಗಿ ಒಂದು 10 ಮಾರು ಮುಂದಕ್ಕೆ ಹೋದ್ರೆ ಕೊನೆಯಲ್ಲಿ ಒಂದು ಬಂಗ್ಲೆ ಸಿಗತ್ತೆ ನೋಡು. ಆ ಬಂಗ್ಲೆನೇ ಅವ್ರ ಮನೆ. ಹಾಳಾಯ್ತಿ, ದಯವಿಟ್ಟು ಇವತ್ತೊಂದಿನ ನಡೆದು ಬಿಡು. ನೋಡು, ಸಿಗರೇಟ್ಗೆ ಅಂತ ಕೆಲವು ಚಿಲ್ಲರೆ ಕಾಸು ಇಟ್ಕೊಂಡಿದ್ದೀನಿ. ವಾಪಸ್ ಬರ್ತಾ ಅಲ್ಲಿಂದ ನಾವು ಬಸ್ನಲ್ಲೇ ಬರೋಣ. ಇವತ್ತು ನಿನಗೋಸ್ಕರ ನನ್ನ ಸಿಗರೇಟು ಖೋತ ಆದ್ರೂ ಚಿಂತೆ ಇಲ್ಲ ನೋಡು. ಕಡಿಮೆ ಇಲ್ಲ ಬಿಡಿ ನೀವು. ನನ್ನ ಮಾತು ಕೇಳು. ಇಷ್ಟೇ ದೂರ ನಡೆದಿದ್ದೀವಂತ, ಇನ್ನು ಸ್ವಲ್ಪ ದೂರ ಇರೋದು. ಸ್ವಾಮಿ, ನನ್ನ ಏನಪ್ಪ? ಅಯ್ಯೋ, ಗರೀಬನ್ ಮೇಲೆ ಕೋಪ ಮಾಡ್ಕೊಳಕ್ಕಿಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ. ಅದೇನು ಹೇಳ್ತೀವಿ ಆಮೇಲೆ ಹೇಳು, ಮೊದಲು ಕಾಲು ಬಿಡಪ್ಪ. ಹೇಳು ಹೇಳು ಹೇಳು. ನೋಡಿ ಸ್ವಾಮಿ, ನಾನು ಒಬ್ಬ ಶೆಟ್ಟಿ ಮನೆಗೆ ನುಗ್ಗಿ ಬೇಕಾದ ಬಂಗಾರ ಹೊಡ್ಕೊಂಬಂದ್ಬಿಟ್ಟಿವ್ನಿ. ನಾನು ಕಳ್ಳ ಅಲ್ಲ. ಆದರೆ ಇದನ್ನ ಚಿನ್ವಾರ ಕಟ್ಟೆ ತೊಗೊಂಡೋಗಿ ಮಾರ್ಬಿಡವ ಅಂದರೆ ಎಲ್ಲಿ ಕಳ್ಳ ಅಂತ ಹಿಡ್ಕೊಂಡ್ಬಿಡ್ತಾರೋ ಅನ್ನೋ ಭಯ. ಅದಕ್ಕೆ ತಾವು ಆ ಬಂಗಾರ ತಗೊಂಡು ಈ ಗರೀಬನ್ ಕಾಪಾಡಬೇಕು. ಖುದಾ ನಿಮ್ಮನ್ನು ಕಾಪಾಡ್ತಾನೆ. ಯಾಕೆ ಸ್ವಾಮಿ ಅನುಮಾನ ಪಡ್ತೀರಿ? ನನ್ನ ಮಾತಲ್ಲಿ ನಂಬಿಕೆ ಇಲ್ವಾ? ನೋಡಿ, ಈ ಗೆಜ್ಜೆ ಐತಲ್ಲ, ಇಂಥವು ನಂತವು ಹೊಸ್ತಾಗೈತೆ. ಅಲ್ಲದೆ ಒಡವೆ ವಸ್ತಾನೂ ಐತೆ. ಎಲ್ಲಾನು ನಿಮಗೆ ಕೊಟ್ಬಿಡ್ತೀನಿ. ನೀವು ತಿನ್ನಿ, ಈ ಗರೀಬಂಗೂ ಒಸಿ ತಿನ್ನಿಸಿ. ಹೆಂಗೋ ಬದುಕತ್ತೀನಿ. 5-6 ಮಕ್ಕಳವೆ. ಅವ್ರಿಗೂ ಒಸಿ ತೋರಿಸಿ. ರತ್ನ, ಏನ್ರಿ ಅದು? ನೋಡಿ, ಇಲ್ಲಿ ಬಂಗಾರದ ಗೆಜ್ಜೆನ ಬಹಳ ಕಡಿಮೆ ದುಡ್ಡಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ನೋಡು. ನಿಜವಾಗ್ಲೂ ಬಂಗಾರದೇನ್ರಿ? ಕಣೆ, ನಿಜವಾದ್ದು. ಹೇಗಿದೆ ನೋಡು, ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಕೊಂಡ್ಕೊಳ್ಳೋಣೇನು? ಕೊಂಡ್ಕೊಳ್ಳೋಣ. ದುಡ್ಡೆಲ್ಲಿಂದ ತರಲಿ? ರಸ್ತೆ ಮೇಲೆ ನಾವು ಬಸ್ ಚಾರ್ಜ್ಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೇನೆ. ಒಂದ್ ಕೆಲಸ ಮಾಡೋಣ, ಅವ್ನ ನಮ್ಮ ಮನೆ ಕರ್ಕೊಂಡು ಹೋಗೋಣ. ಅಯ್ಯೋ, ನಾವು ತಿಪ್ಪೇಸ್ವಾಮಿ ಮನೆಗಲ್ವಾ ಹೊರಟಿರೋದು? ಒಂದ್ ಕೆಲಸ ಮಾಡಿ, ತಿಪ್ಪೇಸ್ವಾಮಿ ಮನೆಗೆ ಇನ್ನೊಂದು ದಿನ ಹೋದ್ರಾಯ್ತು. ಈಗ ಅವನ್ನ ಕರ್ಕೊಂಡು ಮನೆಗೆ ಹೋಗೋಣ. ಈಗ ಅವನ್ನ ಬಿಟ್ಬಿಟ್ರೆ ಅವನು ಯಾರಿಗಾದ್ರೂ ಕೊಟ್ಬಿಡ್ತಾನೆ. ತಿಪ್ಪೇಸ್ವಾಮಿಯವ್ರು ಏನಾದ್ರು ಬೇಜಾರು ಮಾಡ್ಕೊಂಡ್ರೆ? ಏನಾದ್ರೂ ಹೇಳಿದ್ರಾಯ್ತು. ಹಾಗಂತೇನು? ಹಾ, ಅವನ್ನ ಮನೆ ಕರ್ಕೊಂಡು ಹೋಗೋಣ. ಅಲ್ಲ, ಇವಕ್ಕೆಲ್ಲ ಎಷ್ಟು ದುಡ್ಡು ಕೊಡಬೇಕು ಅನ್ನೋದನ್ನ ಒಂದ್ಸಲ ಹೇಳ್ತೀರಾ? ನಾನು ಹೆಂಗೆ ಹೇಳೋದು? ನೀವೇ ಕೊಟ್ಬಿಡಿ. ಚಚೆ, ನಾನು ಹೇಗೆ ಹೇಳಕ್ಕಾಗತ್ತೆ? ನೀವೇ ಹೇಳ್ಬಿಡಿ ಇಷ್ಟು ಅಂತ. ನೋಡಿ, ಈ ಒಂದೊಂದು ಗೆಜ್ಜೆಗೂ 50 ರೂಪಾಯಿ ಆಯ್ತದೆ. ನೀವು 5-5 ರೂಪಾಯಿ ನಮ್ಗೆ ಕೊಟ್ಬಿಡಿ. 5 ರೂಪಾಯಿ? ಇದಕ್ಕಿಂತ ಕಡಿಮೆ ಮಾಡಬೇಡಿ. ನನಗೆ ಟೈಮ್ ಆಯ್ತದೆ. ಮಕ್ಕಳು ಹಚ್ಕೊಂಡು ಕಾಯ್ತಾ ಇರ್ತವೆ. ಒಂದು ನಿಮಿಷ ಇರಿ, ಬರ್ತೇನೆ. ಏ ಮಗು, ಏನಮ್ಮ? ಬಾಯ್ಲಿ, ಯಾರು ಅವನು? ಒಳ್ಳೆ ಕಳ್ಕೊರ್ಮನ್ ತರ ಕಾಣ್ತಾನೆ. ಅವನು ಬಂಗಾರದ ಒಡವೆಗಳನ್ನ ಕದ್ದು ತಂದಿದ್ದಾನೆ ನಮಗೆ ಮಾರೋದಕ್ಕೆ ಅಂತ. ಬಹಳ ಕಡಿಮೆ ದರದಲ್ಲಿ ಕೊಟ್ಬಿಡ್ತಾನಂತಮ್ಮ. ನೋಡು, ಸದ್ಯ ದೇವರು ಕಣ್ಬಿಟ್ಟ ಅಂತ ಕಾಣುತ್ತೆ. ನಮ್ಮ ದಾರಿದ್ರ್ಯ
ದುಡ್ದು ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣನೇ ಕೈಗೆ ಹೊತ್ತೋದಿಲ್ಲ. ಹೀಗೆ ಮಾಡ್ದು ಅರ್ಸುತ್ತೇನೋ? ಕೇಳಿಲ್ವೇನೋ ಆ ಆರ್ಯೋಕ್ತಿನ? ಅನ್ಯಾಯಂ ಅರ್ಜಿತಂ ವಿತ್ತಂ. ಎಲ್ಲ ಕೇಳಿದೀನಿ, ನೀ ದಯವಿಟ್ಟು ಸ್ವಲ್ಪ ಬಾಯ ಮುಚ್ಕೊಂಡು ಇರಮ್ಮ. ಅಯ್ಯೋ ಏ ರತ್ನ, ಬಾಯಿಲಿ. ಅಲ್ವೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವನ್ನ ಕರ್ಕೊಂಡು ಬಂದಿದ್ದಂತೂ ಆಯ್ತು ಮನೆಗೆ. ಈಗ ಇದಕ್ಕೇನು ಮಾಡ್ತಿ? ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಇಲ್ವೇನ್ರಿ? ಅಯ್ಯೋ, ನನ್ನ ಹತ್ರ ಇದ್ದಿದ್ರೆ ನಾನು ಇದನ್ನ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇರ್ಲಿಲ್ವಾ ತಿಪ್ಪೇಸ್ವಾಮಿ ಮನೆಗೆ? ನೋಡಿ, ನಾನೊಂದು ಸ್ವಲ್ಪ ದುಡ್ಡು ಎತ್ತಿಟ್ಟಿದೆ. ಒಂದು 20 ರೂಪಾಯಿ ಎಷ್ಟಿದೆ? 20? ನೀವು ಇದನ್ನೇ ಅವನಿಗೆ ಕೊಟ್ಬಿಡಿ. ಮೊನ್ನೆ ನನ್ ಕನ್ನಡಕದ ರಿಪೇರಿ ಕಾಸು ಬೇಕು ಅಂದಾಗ ಏನು ಇಲ್ಲ ಅಂದ್ರೆ ಅವತ್ತು ನಿಜವಾಗಿಯೂ ಮರ್ತೋಗ್ಬಿಟ್ಟಿತ್ತು ನಂಗೆ. ಈಗ ಜ್ಞಾಪಕ ಬಂತು. ಒಡವೆ ವಸ್ತ್ರ ಅಂದ್ರೆ ನಿನಗೆಲ್ಲ ನೆನಪಿಗೆ ಬರುತ್ತೆ. ನೋಡಿ, ಒಂದ್ ವಿಷಯ. ಏನು? ಸಂಬಳ ಬಂದ ತಕ್ಷಣ ಕೊಟ್ಬಿಡ್ಬೇಕಪ್ಪ. ಅಯ್ಯೋ, ನಾನೇ ಕೊಡ್ತೀನಿ. 20 ರೂಪಾಯಿ ಇದೆ. ತುಂಬಾ ಸಂತೋಷ. ಬಡವ ತೊಂದರೆಯಲ್ಲಿದ್ದೆ, ಬಹಳ ಉಪಕಾರ ಆಯ್ತು. ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ಒಡವೆಗಳನ್ನ ತರ್ತೀನಿ. ನೀವು ಒಂದು 250-300 ರೂಪಾಯಿ ಜಮಾ ಮಾಡ್ಕೊಂಡಿರಿ. ಬರ್ತೀನಿ. ಮನೆ ನೆನಪಿರತ್ತೆ ತಾನೆ? ಆಗ್ಲೇ ಹೇಳಿದ್ನಲ್ಲ, ಒಂದಪ್ಪ ನೋಡ್ಕೊಂಡ್ಬಿಟ್ಮೇಲೆ ಮರೆಯಕ್ಕೆ ಇಲ್ಲ. ಬರ್ತೀನಿ. ಆಯ್ತು. ರತ್ನ, ಇದೆಲ್ಲ ತಗೊಂಡು ಹೋಗಿ ಒಳಗೆ ಪೆಟ್ಟಿಗೆನಲ್ಲಿ ಭದ್ರವಾಗಿಡು. ಹೋಗು. ಓ, ಬನ್ನಿ ಇಲ್ಲಿ. ಏನೇ ಇದು ನಿಜವಾಗ್ಲೂ ಬಂಗಾರನೇನ್ರಿ? ಮತ್ತೇನೆ? ನೋಡಿಲಿ ಎಷ್ಟು ತೂಕ ಇದೆ. ಅದೇನೋ ಸರಿ, ತೂಕವಾಗಿದೆ. ಆದ್ರೂ ಹೇಗ್ರಿ ನಂಬೋದು? ಇದಕ್ಕೆ ಹೇಳೋದು ಹೆಂಗಸರು ಬುದ್ಧಿ ಕುಶಾಗ್ರ ಬುದ್ಧಿ ಏನದು. ಅಲ್ಲ, ನಿಮಗೆ ಕಣ್ಣೆದುರುಗಡೆ ಪ್ರತ್ಯಕ್ಷವಾಗಿ ಕಾಣುವ ವಸ್ತುಗಳ ಬಗ್ಗೆ ನಂಬಿಕೆ ಇರೋದಿಲ್ಲ. ಇವುಗಳ ಹಿಂದೆ ಏನು ಹುದುಕಿದೆ ಅಂತ ಹುಡ್ಕೋತ ಅಲಿತಾ ಇರತ್ತೆ ನಿಮ್ಮ ಮನಸ್ಸು. ಅಷ್ಟಿಲ್ಲದೆ ಹೇಳಿದಾರ ಕವಿಗಳು, ಚಪಲ ಚಿತ್ತೇರು ಅಂತ. ಸಾಕುಂದ್ರೆ ನಿಮ್ ಹುಡುಗಾಟ. ಅಲ್ಲ, ನನಗೆ ಯಾಕೋ ಇದು ಅಪಟ ಅಪರಂಜಿಂದ ಅನ್ನಿಸ್ತಾನೆ ಇಲ್ಲ. ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀರಾ? ರಾಣಿಜಿಯವರು ಅಪ್ಪಣೆ ಕೊಡಿಸ್ಬೇಕು. ನೋಡಿ, ನೀವೀಗ್ಲೇ ಸೈಕಲ್ ತಗೊಂಡು ಚಿನಿವಾರಪೇಟೆಗೆ ಹೋಗಿ. ಅಲ್ಲಿ ನಿಮ್ಮ ಸ್ನೇಹಿತರು ಇದ್ದಾರಲ್ಲ, ಆದಿನಾರಾಯಣ ಶೆಟ್ರು, ಅವ್ರ ಹತ್ರ ಇದನ್ನು ಒರೆಗೆ ಹಚ್ಚಿಸಿ ಚಿನ್ನ ಹೌದೋ ಅಲ್ವೋ ಅಂತ ತಿಳ್ಕೊಂಡು ಬಂದ್ಬಿಡಿ. ಗೋಪಾಲಯ್ಯ, ಒಳ್ಳೆ ಬಂಗಾರ ಎಲ್ಲಿ ಸಿಕ್ತು? ನಮ್ಮ ಸ್ನೇಹಿತರು ಒಬ್ರಿಗೆ ತುಂಬಾ ಕಷ್ಟ ಅಂತ ಮಾರಬೇಕು ಅಂತಿದ್ದಾರೆ. ನಾನು ಇದನ್ನ ಕೊಂಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ. ಅಂದ್ರೆ ಒಳ್ಳೆ ಬಂಗಾರ ಅನ್ನಿ. ಓ, ಒಳ್ಳೆ ಬಂಗಾರ. ಒಂದೊಂದ್ ಚೈನು 60-70 ಏನು ಮೋಸ ಇಲ್ಲ. 60? ಕೊಡಿ ಕೊಡಿ ಹಾಗಾದ್ರೆ. ರತ್ನ, ಮೊದಲು ನೀವು ಒಳಗಿಂದ ಬರ್ತಿದ್ರೆ ಒಳ್ಳೆ ಬೆಕ್ಕಿನ ಮರಿ ಸದ್ದಿಲ್ದೆ ಬರ್ತಿದ್ದಂಗೆ ಆಗ್ತಿತ್ತು. ಆದ್ರೆ ಈಗ ಒಳ್ಳೆ ನವಿಲು ಕುಣ್ಕೋತ ಬರ್ತಿದ್ದ ಹಂಗೆ ಘಲ್ 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 ಅಂತ ಶಬ್ದ ಮಾಡ್ಕೋತ ಬರ್ತೀಯ ನೋಡಿ. ಗೆಜ್ಜೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿಲ್ದೆ ಬಂಗಾರದಲ್ವಾ? ಚೆನ್ನಾಗಿಲ್ದೆ ಏನಾಗುತ್ತೆ? ನಾ ಮೊದ್ಲೇ ಹೇಳ, ನೀನೇ ಸುಮ್ಮನೆ ಅನುಮಾನ ಪಟ್ಕೊಂಡು. ಗೆಜ್ಜೆ ಮಾತ್ರ ಚೆನ್ನಾಗಿರೋದಾ? ನಾನ್ ಚೆನ್ನಾಗಿಲ್ವೇನು? ನೀ ಚೆನ್ನಾಗಿಲ್ದೆ ಇದ್ದಿದ್ರೆ ನಿನ್ನ ಮದುವೆ ಯಾರು ಆಗ್ತಾ ಇದ್ದಿದ್ದು? ಮದುವೆ ಅಂದಾಗ ನೆನಪಾತ್ ನೋಡು. ಅಲ್ಲ, ನಂದು ನಿಂದು ಮದುವೆ ನಿಶ್ಚಯ ಆಗಿದ್ದಾಗ ನಿಮ್ಮಪ್ಪ ನನಗೆ 5,000 ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂತ ಆಸೆ ತೋರಿಸಿದ್ರು. ಆದ್ರೆ ಇವತ್ತಿನವರೆಗೂ 1 ಪೈಸಾ ಕೊಟ್ಟು ತಮ್ಮ ಮಾತನ್ನ ತೀರ್ಸ್ಕೊಂಡಿಲ್ಲ ನೋಡು. ಆಗಿ ಹೋಗಿದ್ದನ್ನ ಕಟ್ಕೊಂಡು ಈಗ ಏನ್ ಮಾಡಕ್ಕಾಗುತ್ತೆ ಹೇಳಿ? ಆಗಲ್ಲ ಅತ್ತ. ಆಗೇನಾದ್ರು ನಿಮ್ಮ ಅಪ್ಪ 5,000 ರೂಪಾಯಿ ಕೊಟ್ಟಿದ್ದಿದ್ರೆ ನಾನು ಈ ನೌಕರಿ ಚಾಕರಿ ಬಿಟ್ಬಿಟ್ಟು ಪೇಟೆಯಲ್ಲಿ ಒಂದು ಒಳ್ಳೆ ಜವಳಿ ಅಂಗಡಿ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೆ ಅಷ್ಟೇ.
ತಿರುಕಾನೂರ್ವಾನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಾಲೊಂದ ಕನಸ ಕಂಡನಂತೇನೆ. ಗೊತ್ತಿದೆ ಅಲ್ವಾ? ಕನಸು ಕನಸು ಪರಿಹಾಸ್ಯ ಮಾಡ್ತೀಯ ನಂಗೆ. ಮಾಡು ಮಾಡು. ಅಲ್ಲ, ನಾಳೆ ಅವನು ತರ್ತಾನಲ್ಲ ಬಂಗಾರದ ಒಡವೆ ವಸ್ತ್ರ ಎಲ್ಲ, ಅವುಗಳಿಂದ ನನ್ನ ಕನಸು ನನಸಾಗುತ್ತೋ ಇಲ್ಲೋ ನೀನೇ ನೋಡ್ತಾ ಇರು. ಅಂದ್ರೆ ಆ ದುಡ್ಡಿನಿಂದ ಜವಳಿ ಅಂಗಡಿ ತೆಗಿಬೇಕು ಅಂತಿದ್ದೀರೇನ್ರಿ? ಹೌದು ಹೌದು. ಹಾಗೆ ತೆಗೆದು ಬಿಟ್ರೆ ಆಮೇಲೆ ನಿನ್ನ ಕಟ್ಕೊಂಡು ಪೇಟೆ ಬೀದಿಗಳಲ್ಲಿ ನಿನ್ನ ಸೀರೆಗೋಸ್ಕರ ಅಲಿಯೋದು ತಪ್ಪತ್ತೆ ನೋಡು. ಅಂದ್ರೆ ಮಾಡ್ತಾ ಇರೋ ಗುಮಾಸ್ತರ ಕೆಲಸನ ಬಿಟ್ಬಿಡ್ತೀರಾ? ಅಷ್ಟಲ್ದೆ ಮತ್ತೇನು. ಅಲ್ಲ, ಕೈಯಲ್ಲಿ ಕಾಸಿಲ್ಲ ಅಂತೇಳಿ ಈ ನೌಕರಿ ಚಾಕ್ರಿ ಅಂತ ಸೇರ್ಕೊಂಡೆ. ಈ ಬಂಡವಾಳ ಏನಾರು ಮೊದಲೇ ನಂಗೆ ಸಿಕ್ಕಿದ್ದಿದ್ರೆ ಇಷ್ಟೊತ್ತಿಗೆ ಮೈಸೂರಿನ 2 ಬಡಾವಣೆಯಲ್ಲಿ 2 ದೊಡ್ಡ ಬಂಗಲೆ ಹೊಂದಿರ್ತಿದ್ದೆ ನೋಡು. ಜವಳಿ ವ್ಯಾಪಾರದಲ್ಲಿ ಅಷ್ಟೊಂದು ಲಾಭ ಆಗುತ್ತೇನ್ರಿ? ಓ, ಆಗುತ್ತೆ, ಖಂಡಿತ ಆಗುತ್ತೆ. ಜವಳಿ ವ್ಯಾಪಾರ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ರೂಪಾಯಿಗೆ ರೂಪಾಯಿ ಲಾಭ. ರೂಪಾಯಿಗೆ ರೂಪಾಯಿ ಲಾಭ? ರತ್ನ. ಅಲ್ಲ, ಇನ್ಮೇಲೆ ನೀನು ಬಡ ಗುಮಾಸ್ತನ ಹೆಂಡ್ತಿ ಅಂತ ನೊಂದ್ಕೊಳ್ಳೋ ಅಗತ್ಯ ಇಲ್ಲ. ಆಮೇಲೆ ಉಪ್ಪು ಮೆಣಸಿನ್ಕಾಯಿ ಅಕ್ಕಿ ಅಂತ ದಿನ ಬೆಳಗ್ಗೆ ಎದ್ರೆ ಅಕ್ಕಪಕ್ಕದವ್ರ ಮನೆಯವ್ರ ಮುಂದೆ ಬಟ್ಲಿಟ್ಕೊಂಡು ಸಾಲ ಕೇಳಕ್ಕೆ ಹೋಗೋದು ತಪ್ಪತ್ತೆ. ನಿನಗೆ ಏನು ಬೇಕೋ ಅದು ನಿನ್ನ ಅಡುಗೆ ಮನೆ ಉಗ್ರಾಣದಲ್ಲಿ ಸಿದ್ಧವಾಗಿರುತ್ತೆ ನೋಡು. ಆಮೇಲೆ ಮದುವೆ ಆದ ಹೊಸರಲ್ಲಿ ಮೈಸೂರು ಸಿಲ್ಕು ಅಂತಿದ್ದೆ ನೋಡು. ಆಗ ನನಗೆ ಅದನ್ನು ಕೊಡಿಸೋಷ್ಟು ಚೈತನ್ಯ ಇರಲಿಲ್ಲ. ಆದರೆ ಈಗ ನಿನಗೆ ಯಾವ ಸೀರೆ ಬೇಕೋ ಅದನ್ನು ತಗೋ. ಜಾರ್ಜೆಟ್ಟು, ಕ್ರೇಪು ಇತ್ಯಾದಿ ಇತ್ಯಾದಿ. ಸೀರೆಗಳ ವಿಷಯ ಹಾಗಿರ್ಲಿ, ಮೊದಲು ನನ್ನ ಕೈಗೆ 2 ಜೊತೆ ಬಳೆನಾದ್ರೂ ಬೇಡವೇನ್ರಿ? ಬೇಡವಾ? ಮತ್ತೆ ಕುತ್ತಿಗೆಗೆ ಒಂದೆಳೆ ಚಿನ್ನದ ಸರನಾದ್ರೂ ಬೇಡವೇನ್ರಿ? ಅಯ್ಯಯ್ಯೋ, 1 ಎಳೆ ಸರ ಯಾಕೆ, 4 ಎಳೆ ಸರ ಮಾಡಿಸ್ಕೋ. ಮತ್ತೆ ನಾನು ಯಾರು ಈಗ? ಮೊದ್ಲಿನಾಗೆ ಬರೇ ಗೋಪಾಲ ಅಂತ ತಿಳ್ಕೊಂಡಿದ್ಯೇನೋ? ನಾನೀಗ ಸಾಹುಕಾರ್ ಗೋಪಾಲಯ್ಯ. ಮತ್ತೆ ನಾನು ಸಾಹುಕಾರ್ ಗೋಪಾಲಯ್ಯನವರ ಹೆಂಡತಿ. ಇದೊಂದು 50 ರೂಪಾಯಿ ಜಾಸ್ತಿ ಕೊಟ್ಟಿದ್ದಿದ್ರೆ ತುಂಬಾ ಅನುಕೂಲ ಆಗ್ತಿತ್ತು ಸ್ವಾಮಿ. ಇಲ್ಲ ಗೋಪಾಲಯ್ಯ, ನನ್ನ ಹತ್ರ ಇರೋದೇ 200 ರೂಪಾಯಿ. ಈಗಲೂ ನನ್ನ ಒತ್ತಾಯ ಇಲ್ಲ. ನಂಗೆ ಅನುಕೂಲ ಆದರೆ ಸೈಕಲ್ ಕೊಡಿ. ಹಾಗೇನಿಲ್ಲ, ತುಂಬಾ ತುರ್ತಾಗಿ ಹಣ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಈ ಸೈಕಲ್ ಮಾರಿದ್ದು. ಇಲ್ಲಾಂದ್ರೆ ನಾ ಖಂಡಿತ ಮಾಡ್ತಾ ಇರಲಿಲ್ಲ. ಸಮಯ ಸಂದರ್ಭ ಇರುತ್ತಲ್ಲ. ಆಯ್ತು ಸ್ವಾಮಿ, ಬರ್ತೀನಿ. ಇದೇನು ಗೋಪಾಲು, ಇನ್ನು ಇಲ್ಲೇ ಕೂತಿದ್ದಿ? ಕೆಲ್ಸಕ್ಕೆ ಹೋಗಲ್ವೇನೋ? ಹೋಗೋದಿಲ್ಲ. ಅಂದ್ರೆ ರಜವೇನೋ? ಇವತ್ತಿಂದ ಪ್ರತಿ ದಿವಸ ರಜಾನೆ. ಅಂದ್ರೆ ಇನ್ಮೇಲೆ ನಾನು ಯಾವ ಕೆಲ್ಸಕ್ಕೆ ಅಂತ ಹೋಗೋದಿಲ್ಲಮ್ಮ, ವ್ಯಾಪಾರ ಮಾಡ್ತೀನಿ. ವ್ಯಾಪಾರ. ಎಂಥ ವ್ಯಾಪಾರ ಅನ್ನೋದು? ಜವಳಿ ಅಂಗಡಿ ಇರ್ತೀನಮ್ಮ. ಇನ್ಮೇಲೆ ನಾನು ಬರೇ ಗೋಪಾಲ ಅಲ್ಲ, ಸಾಹುಕಾರ್ ಗೋಪಾಲಯ್ಯ. ಗೊತ್ತಾಯ್ತಾ? ಅದೇನೇನ್ ಮಾಡ್ತೀಯೋ ಅದೇನೋ ನನಗೆ ಒಂದು ಗೊತ್ತಾಗೋದಿಲ್ಲ ನೋಡು. ಅಮ್ಮ, 1 ನಿಮಿಷ ಬಂದು ಹೋಗಿಲ್ಲಿ. ಏನು ಅಮ್ಮ, ಹಾಗೆ ಸ್ವಲ್ಪ ತಳ್ಬಿಟ್ಟು ಹೋಗು, ಅಲ್ಲಾಡ್ತಾ ಇರ್ಲಿ. ಅಯ್ಯೋ ಮುಂಡದೆ ನೀ ತಳ್ದಿದ್ರೇನು, ನನಗೆ ತಳ್ಕೊಳಕ್ ಬರೋದಿಲ್ವಾ? ಲೇ ರತ್ನ, ದೊಡ್ಡ ಕಾಫಿ ತಂದ್ಕೊಡೆ. ಎಲ್ರಿ ಅವನು ಬಂದೇ ಇಲ್ಲ? ನನಗೂ ಏನು ಗೊತ್ತಾಗ್ತಿಲ್ಲ ಕಣೆ.
ಅಲ್ಲ ಚಕ್ಕರ್ ಏನಾರು ಕೊಟ್ನೋ ಏನೋ, ಏನೇ ಮಾಡೋದು ಈಗ? ಇಲ್ಲ ರೀ, ಅವ್ನು ಹಾಗೆ ಮಾಡಲ್ಲ. ನೋಡೋದಕ್ಕೆ ಒಳ್ಳೆ ಒಂಥರ ಕಾಣ್ತಿದ್ದ ಅಲ್ವಾ? ಹಾ ನನಗೆ ಅವ್ನು ಖಂಡಿತ ಬಂದೇ ಬರ್ತಾನೆ ಅನ್ಸುತ್ತೆ. ಬರ್ತಾನೆ ಬರ್ತಾನೆ. ಏ ಬಂದ ಕಣೆ, ನಡಿ 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 ನಡಿ. ನೀವು ಮನೇಲಿ ಇರ್ತೀರೋ ಇಲ್ವೋ ಅನ್ಕೊಂಡು ಬಂದೆ. ನಾನು ಇರ್ಲಿಲ್ಲ, ಈಗ ತಾನೇ ಬಂದೆ. ಬನ್ನಿ ಕೂತ್ಕೊಳ್ಳಿ. ನೋಡಿ, ಇದರಲ್ಲಿ ಅಡಿಕೆ, ಡಾಬು, ಸರ, ಸೊಂಟದ ಪುಟ್ಟಿ ಎಲ್ಲಾನು ನೆತ್ತಿಗೊಟ್ಟು ನೋಡ್ಕೊಳ್ಳಿ. ಸರಿ, ಈಗ ಅದಕ್ಕೆಲ್ಲ ಎಷ್ಟು ಕೊಡ್ಬೇಕಪ್ಪ? ನಿನ್ನೆನೆ ಹೇಳಿದ್ದೀನಲ್ಲ. ಓ, ಅಷ್ಟೆಲ್ಲ ಕೊಡೋದಕ್ಕೆ ಆಗೋದಿಲ್ಲ. ನೋಡು, ನನ್ನ ಹತ್ರ ಈಗಿರೋದು 150 ರೂಪಾಯಿ ಇದೆ, ತಗೋ. 20-25 ಸಾವಿರ ರೂಪಾಯಿ ಬೆಲೆ ಬಾಳೋ ಒಡವೆಗಳಿಗೆ 150 ಕೊಡ್ತೀನಿ ಅಂತೀರಲ್ಲ, ಒಳ್ಳೆ ಮಾತು ಹೇಳಿದ್ರಿ ನೀವು. ಅಯ್ಯೋ ಇರ್ಲಿ ತಗೋ. ನೋಡಿಲಿ, ಇನ್ನ 10 ರೂಪಾಯಿ ಜಾಸ್ತಿ, ಒಂದು 250 ಆದ್ರೂ ಮಾಡ್ಕೊಳ್ಳಿ. ನೋಡು, ನಾ ಇಂಥ ವಿಷಯದಲ್ಲೆಲ್ಲ ಚೌಕಾಶಿ ಮಾಡೋದಿಲ್ಲ. ಆದರೆ ನನ್ನ ಹತ್ರ ಈಗಿರೋದು ಇನ್ನು 20 ರೂಪಾಯಿ ಅಷ್ಟೇ. ಇಷ್ಟನ್ನು ತಗೋ, ಕೊಟ್ಬಿಟ್ಟು ಹೋಗು. ಬೇಡ ಅಂದರೆ ಬಿಡು, ನಿನ್ನ ಒಡವೆ ನೀನು ವಾಪಸ್ ತೊಗೊಂಡು ಹೋಗ್ಬೋದು. ರತ್ನ, ಕೊಡು ವಾಪಸ್. ಕೊಡಿ. ಏನೋ ಕೊಡ್ತಿರ್ಲಿಲ್ಲ, ತೊಂದರೆಯಲ್ಲಿದ್ದೀನಿ. ಆಯಿತು, ತುಂಬ ಉಪಕಾರ ಆಯಿತು, ಬರ್ತೀನಿ. ನಿಮಗೆ ಅಂತ ಕೊಟ್ಟಿದ್ದೀನಿ ಅವ, ಇಲ್ಲೇ ಹೋದರೆ ಇಷ್ಟು ಕಡಿಮೆ ನಾನು ಖಂಡಿತ ಕೊಡ್ತಿರ್ಲಿಲ್ಲ. ಬರ್ತೀನಿ. ಎಷ್ಟೊಂದು ಒಡವೆಗಳು, 150 ರೂಪಾಯಿಗೆ. ಹಾಗೆ ಕಣೆ, ಅದೃಷ್ಟ ಅಂದ್ರೆ ಒದ್ಕೊಂಡು ಬರುತ್ತೆ ನೋಡು. ರೀ, ನಾನು ಇದನ್ನೆಲ್ಲ ಹಾಕೊಂಡು ಆಗ್ರಹ ಆದ್ರೆ ಎಲ್ರಿಗೂ ತೋರಿಸ್ಕೊಂಡು ಬರಲ್ಲ. ಅಯ್ಯೋ ಪೆದ್ದಿ, ಇದನ್ನ ಹಾಕೊಳ್ಳೋದಿರ್ಲಿ, ಒಂದೇ ಒಂದು ನಿಮಿಷ ಮನೇಲಿ ಪೂರ ಇಟ್ಕೋಬಾರ್ದು. ನೋಡು, ಆ ಶಕ್ತಿ ಹತ್ರ ಹೋಗಿ ಎಲ್ಲ ವಿಲೇವಾರಿ ಮಾಡಿ ಬರ್ತೀನಿ. ಇವತ್ತು ಶುಕ್ರವಾರ, ಲಕ್ಷ್ಮಿ ಮನೆಗೆ ಬಂದಾಳೆ. ಇವತ್ತು ತಗೊಂಡು ಹೋಗ್ಬೇಕಾ? ಒಂದ್ ದಿವಸ ಮನೇಲಿ ಇರ್ಲಿ ಬಿಡ್ರಿ. ಅಂತ ಕಡೆ ಪೆದ್ದಿ, ಈ ಲಕ್ಷ್ಮಿ ಹೋಗಿ ಆ ಲಕ್ಷ್ಮಿ ಬರ್ತಾಳೆ. ಅದು ಅಲ್ಲದೆ ಅವನೇನಾದ್ರು ವಾಪಸ್ ಬಂದು ಬೇರೆ ಗಿರಾಕಿ ಸಿಕ್ಕಿದಾನೆ, ನನ್ನ ಒಡವೆ ಕೊಡಿ ಅಂತ ಕೇಳಿದ್ರೆ ಏನ್ ಮಾಡ್ತೀಯಾ? ಅಲ್ವಾ? ಬೇಡ, ಈಗಲೇ ಕೊಟ್ಟು ಬರ್ತೀನಿ. ಬಂದ್ಬೇಡಿ. ರತ್ನ, ಯಾಕ್ರಿ ಹೇಗಿದ್ದೀರಿ? ನಾವು ಮುಳುಗೋದ್ವಿ ಕಣೆ. ಏನಾಯ್ತು? ಈ ಒಡವೆ ಎಲ್ಲ ನಕಲಿ ಅಂತೆ, ನಕಲಿ. ಅಪ್ಪಟ ಬಂಗಾರ ಹತ್ರ ಇತ್ತು ಅಲ್ರಿ? ಇವ ಹೇಳ್ತಾನೆ ನೋಡು.
ಯಾಕೆ ಸುಳ್ಳು ಹೇಳಿದ್ರಿ? ಇಷ್ಟೊಂದು ದುಡ್ಡು? ಇಷ್ಟೊಂದು ದುಡ್ಡು ರೀ? ನಾನು ಇಷ್ಟೊಂದು ದುಡ್ಡು ಯಾವತ್ತು ನನ್ನ ಕಣ್ಣಿಂದ ನೋಡಿಲ್ಲ. ನಾಳೆಯಿಂದ ದಿನ ಇಷ್ಟೊಂದು ದುಡ್ಡು ನೋಡ್ತೀಯ ನೀನು. ದುಡ್ಡಿಲ್ರಿ? ಯಾವ ದುಡ್ಡು? ಒಡವೆ ಮಾರ್ಲಿಲ್ವೇನ್ರಿ? ಮೋಸ ಹೋದ್ವಿ ರತ್ನ. ಇದು ಬಂಗಾರದಲ್ಲ, ಹಿತ್ತಾಳೆದು. ಆ ಗೆಜ್ಜೆ ಅದು ಬಂಗಾರದ್ದು ಅಂದ್ರೆ? ಆ ಗೆಜ್ಜೆ ಬಂಗಾರದ್ದೇ. ಮೊದಲು ನಮಗೆ ನಂಬಿಕೆ ಬರ್ಲಿ ಅಂತ ಹೇಳಿ ಬಂಗಾರದ ಗೆಜ್ಜೆ ಕೊಟ್ಟು ಈಗೆಲ್ಲ ಹಿತ್ತಾಳೆ ಸಾಮಾನು ಕೊಟ್ಟು ನಮ್ಮ ದೊಡ್ಡ ಹಳ್ಳಕ್ಕೆ ಬೀಳಿಸ್ತಾರತ್ತ. ನಾವು ಮುಳುಗೋದು ಕಡೆ. ಬಂಗಾರದ ಹುಚ್ಚು ಹೋಗೇ ಇಲ್ವಲ್ಲ ಜನಕ್ಕೆ. ಅದು ಕಡಿಮೆ ಆಗುತ್ತೆ ಅಂತಂದರೆ ಆಗಿನ ಕಾಲದಿಂದ ಈಗಿನ ಕಾಲಕ್ಕೆ ಇನ್ನೂ ಹೆಚ್ಚಾಗಿ ಹೋಗ್ತಾ ಇದೆ ಹೊರತು ಅದು ಕಡಿಮೆ ಆಗ್ತಾನೇ ಇಲ್ಲ. ಅದರಿಂದ ಏನಾಗ್ತಾ ಇದೆ, ಹೆಂಗಸರಿಗೆ ಮಾತ್ರ ಈ ಹುಚ್ಚಿತ್ತು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಗಂಡಸರಿಗೂ ಈ ಹುಚ್ಚಿದೆಯಲ್ಲ. ಈಗ ಗಂಡಸರು ಸರ ಹಾಕೊಳ್ಳೋಕೆ ಶುರು ಮಾಡಿದ್ದಾರೆ. ಸರಗಳು ಹೆಚ್ಚುತ್ತಾ ಇದ್ದರೆ ಹೆಂಗಸರು ಮಾತ್ರ ಹಾಕ್ಕೊಂಡು ಆ ಸರಗಳನ್ನ ಕಳ್ಕೊಳ್ತಾ ಇದ್ದರೆ ಗಂಡಸರು ಸರಗಳನ್ನ ಹಾಕೊಳ್ಳೋಕೆ ಶುರು ಮಾಡಿದ್ದಾರೆ. ಕ್ರಿಕೆಟರ್ಸು, ಯುವಕರು ಅದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಬಂಗಾರ ಹಾಕೊಳ್ಳೋದು. ಅಂದರೆ ಬಂಗಾರದ ಹುಚ್ಚು ಎಷ್ಟೇ ಇದು ಅದರ ವ್ಯಾಮೋಹ ಬಿಡಬೇಕು, ಇದೆಲ್ಲ ಒಳ್ಳೆಯದಲ್ಲ ಅಂತ ಗೊತ್ತಿದ್ರೂ ಕೂಡ ಇವತ್ತು ಯಾತಕ್ಕೆ ಈ ಬಂಗಾರದ ಹುಚ್ಚು ಇಷ್ಟು ಹೆಚ್ಚುತ್ತಾ ಇದೆ? ನನಗೆ ಭಾಳ ದುಃಖ ಆಗ್ತಾಯಿದೆ ನಿಜವಾಗಿ. ಇದು ಈ ಬಂಗಾರದ ಹುಚ್ಚು ಯಥಿತಕ್ಕೆ ಕೊಲೆ, ಸುಲಿಗೆ, ಭ್ರಷ್ಟಾಚಾರ, ಎಲ್ಲ ಕೇಡುಗಳಿಗೂ ಈ ಬಂಗಾರದ ಹಳದಿ ಮೆಟ್ಲಿದೆ, ಎಲ್ಲೋ ಮೆಟ್ಲು ಅಂತ ಏನು ಹೇಳ್ತಾರೆ, ಇದು ಅದು ಯಾತಕ್ಕೆ ಇದರ ಆಕರ್ಷಣೆ ಬಹುಶಃ ರಾಮಾಯಣ ಕಾಲದಿಂದ ಇದೆ ಅಂತ ಕಾಣ್ತದೆ. ಇದು ನನಗೆ ಅದು ಭಾಳ ವಿಚಿತ್ರ ಅನ್ನಿಸ್ತದೆ ಇದು. ಆದ್ದರಿಂದಲೇ ಈ ಕಥೆ ನನಗೆ ಈಗ ಅನಿಸುತ್ತೆ. ಈಗ ಆ ಕಥೆ ಮತ್ತೆ ಅದು ನನ್ನ ಸೊಸೆ ಓದಿ ಹೇಳಿದ್ಲು. ಆಗ ನನಗನ್ನಿಸ್ತದೆ ಇದು ಇವತ್ತಿಗೂ ಕೂಡ ಅದು ಪ್ರಸ್ತುತವಾಗಿದೆ ಅಂತ, ಹೆಚ್ಚು ಪ್ರಸ್ತುತವಾಯಿತು ಅಂತ. ಯಾಕೆಂದರೆ ಆ ಬಂಗಾರದ ಹುಚ್ಚಿದು ಇದೆಯಲ್ಲ, ಅದೆಲ್ಲೋ ಒಂದಷ್ಟು ಸ್ವಲ್ಪ ಕಳ್ಕೊಂಡ್ರು ಅವರು. ಇವತ್ತು ನಾವು ನಮ್ಮ ಸಂಸ್ಕೃತಿನೇ ಕಳ್ಕೊಳ್ತಾ ಇದ್ದೀವಿ. ಬರೀ ಒಡವೆಗಳು ಕಳ್ಕೊಳ್ಳೋದಲ್ಲ, ಒಂದು ಬಂಗಾರ ಕಳ್ಕೊಳ್ಳೋದಲ್ಲ. ಆ ಬಂಗಾರದ ಮೂಲಕ ನಮ್ಮ ಸಂಸ್ಕೃತಿನ, ನಮ್ಮ ವಿವೇಕನ, ನಮ್ಮ ಸರಳ ಜೀವನನ, ನಮ್ಮ ಮೌಲ್ಯಗಳನ್ನ ಎಲ್ಲವನ್ನೂ ಕಳ್ಕೊಳ್ತಾ ಇದ್ದೀವಿ. ಆದ್ದರಿಂದ ಈ ಕತೆ ಪ್ರಸ್ತುತ ಅಂತ ನನಗನ್ಸುತ್ತೆ.